ಕೇಂದ್ರ ಸರ್ಕಾರ ಇದೇ ಮೊದಲ ಬಾರಿಗೆ ಸಹಕಾರ ವಲಯದ ಒಂದು ಕ್ಯಾಬ್ ಸೇವೆಯನ್ನ ಡಿಸೆಂಬರ್ನಲ್ಲಿ ಆರಂಭ ಮಾಡ್ತಾ ಇದೆ. ಭಾರತ ಟ್ಯಾಕ್ಸಿ ಎಂಬುದು ಇದರ ಹೆಸರಾಗಿದೆ. ಅತ್ಯಂತ ಪಾರದರ್ಶಕ ಮತ್ತು ಪಾರ್ಟಿಸಿಪೇಟಿವ್ ಮಾಡೆಲ್ನಲ್ಲಿ ಇದು ಅಸ್ತಿತ್ವಕ್ಕೆ ಬರಲಿದೆ. ಕೇಂದ್ರ ಸಹಕಾರ ಸಚಿವಾಲಯ ಮತ್ತು ನ್ಯಾಷನಲ್ ಇ ಗವರ್ನೆನ್ಸ್ ಡಿವಿಷನ್ ಈ ಯೋಜನೆಯನ್ನ ಅಭಿವೃದ್ಧಿಪಡಿಸ್ತಾ ಇದೆ. ಕೇಂದ್ರ ಸಹಕಾರ ಸಚಿವಾಲಯ ಮತ್ತು ನ್ಯಾಷನಲ್ ಇ ಗವರ್ನೆನ್ಸ್ ಡಿವಿಷನ್ ಈ ಯೋಜನೆಯನ್ನ ಅಭಿವೃದ್ಧಿಪಡಿಸ್ತಾ ಇದ್ದು, ಅಮಿತ್ ಶಾ ಅವರು ಕೇಂದ್ರ ಸಹಕಾರ ಸಚಿವರಾಗಿ ಇಲಾಖೆಯ ಸಾರಥ್ಯ ವಹಿಸಿದ್ದಾರೆ. ದಿಲ್ಲಿಯಲ್ಲಿ ಮೊದಲು ಆರಂಭವಾಗಲಿದ್ದು ನಂತರ ದೇಶವ್ಯಾಪಿ ಅಸ್ತಿತ್ವಕ್ಕೆ ಬರುತ್ತೆ. ಭಾರತ ಟ್ಯಾಕ್ಸಿ ಸೇವೆಯಿಂದ ಜನರಿಗೆ ಟ್ಯಾಕ್ಸಿ ಕ್ಯಾಬ್ ಸರ್ವಿಸ್ ದರದಲ್ಲಿ ಇಳಿಕೆಯಾಗುತ್ತೆ. ದರಗಳು ಪಾರದರ್ಶಕವಾಗಿರುತ್ತೆ. ಗ್ರಾಹಕರಿಗೆ ಪೀಕ್ ಅವರ್ಸ್ನಲ್ಲಿ ರೇಟ್ ಜಾಸ್ತಿಯಾಗಲ್ಲ. ಅಪಾಯದ ಸಮಯದಲ್ಲಿ ಸಮೀಪದ ಪೊಲೀಸ್ ಸ್ಟೇಷನ್ಗೆ ಅಲರ್ಟ್ ಮಾಡಬಹುದು. ಈ ಭಾರತ ಟ್ಯಾಕ್ಸಿ ಸರ್ವಿಸ್ ಸಲುವಾಗಿ ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಎಂಬ ಸಹಕಾರ ಸಂಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ. ಇಲ್ಲಿ ಚಾಲಕರೇ ಮಾಲೀಕರಾಗಿದ್ದಾರೆ. ಇದಕ್ಕಾಗಿ ಕೇಂದ್ರ ಸರ್ಕಾರ 300 ಕೋಟಿ ರೂಪಾಯಿ ಆರಂಭಿಕ ಬಂಡವಾಳ ನೀಡ್ತಾ ಇದೆ. ಇಲ್ಲಿ ಕ್ಯಾಬ್ ಚಾಲಕರು ಯಾವುದೇ ಅಗ್ರಿಗೇಟರ್ ಕಂಪನಿಗಳಿಗೆ ಕೊಡುವಂತೆ 25ರಿಂದ 30ರಷ್ಟು ಕಮಿಷನ್ ಕೊಡಬೇಕಾಗಿಲ್ಲ. 100% ಆದಾಯ ಚಾಲಕರಿಗೆ ಸಿಗುತ್ತೆ. ಇಲ್ಲಿ ಚಾಲಕರಿಗೆ ಮೆಂಬರ್ಶಿಪ್ ಮಾಡೆಲ್ ಇರುತ್ತೆ. ಅವರು ಸಾಮಾನ್ಯ ಮಾಸಿಕ ಶುಲ್ಕವನ್ನ ಕೊಡಬಹುದು. ಹೀಗಾಗಿ ಚಾಲಕರು ಭಾರತ ಟ್ಯಾಕ್ಸಿ ಅಡಿಯಲ್ಲಿ ಹೆಚ್ಚು ಸಂಪಾದಿಸಬಹುದು ಎಂಬ ನಿರೀಕ್ಷೆ ಇದೆ. ಇಫ್ಕೋ, ನಬಾರ್ಡ್, ಅಮೂಲ್, ಕೆಎಂಎಫ್ ಇರುವಂತೆ ಸಹಕಾರ ವಲಯದ ಕಂಪನಿ ಇದಾಗುತ್ತೆ. ಈ ಕುರಿತ ಆಪ್ ಮೊದಲು ಹಿಂದಿಯಲ್ಲಿ ಬರುತ್ತೆ, ಬಳಿಕ ಹಿಂದಿ, ಕನ್ನಡ ಸೇರಿ ಪ್ರಾದೇಶಿಕ ಭಾಷೆಯಲ್ಲಿ ಸಿಗುತ್ತೆ. ಓಲಾ, ಊಬರ್, ರ್ಯಾಪಿಡೋ ಮೊದಲಾದ ಕಾರ್ಪೊರೇಟ್ ಟ್ಯಾಕ್ಸಿ ಸರ್ವಿಸ್ ಪ್ರೊವೈಡರ್ಸ್ಗೆ ಪ್ರತಿಸ್ಪರ್ಧಿಯಾಗಿ ರಾಜ್ಯ ಸರ್ಕಾರದ ಬೆಂಬಲದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಕೊಲಾಬರೇಟಿವ್ ಟ್ಯಾಕ್ಸಿ ಸರ್ವಿಸ್ಗಳು ಇವೆ. ಉದಾಹರಣೆಗೆ ಬೆಂಗಳೂರಿನಲ್ಲಿ ನಮ್ಮ ಯಾತ್ರಿ ಇದೆ, ಗೋವಾದಲ್ಲಿ ಗೋವಾ ಮೈಲ್ಸ್ ಇದೆ, ಪಶ್ಚಿಮ ಬಂಗಾಳದಲ್ಲಿ ಯಾತ್ರಿ ಸಾಥಿ ಇದೆ. ಇದೀಗ ಕೇಂದ್ರ ಸರ್ಕಾರದಿಂದ ಸಹಕಾರ ವಲಯದ ಭಾರತ ಟ್ಯಾಕ್ಸಿ ಸೇವೆ ತೀವ್ರ ಕುತೂಹಲ ಮೂಡಿಸಿದೆ.